ಶುಭೋದಯ. ಇದು ಪ್ರಕೃತಿ ಚಿಕಿತ್ಸಾಲಯದ 2ನೇ ದಿನ. ಫಸ್ಟ್ ಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಅಂದರೆ ಹೆಂಗಾಗುತ್ತೆ ಅಂದರೆ ಇಲ್ಲಿ ಸಮಯ ಕಳೆಯೋದು ಪ್ರತಿಯೊಂದು ಕ್ಷಣವೂ ಅತ್ಯಮೂಲ್ಯ. ಇಲ್ಲೇದು ಒಂದೊಂದು ನಿಮಿಷವೂ ನಾವು ಆಸ್ವಾದಿಸಬೇಕು, ಒಂದೊಂದು ನಿಮಿಷವೂ ನಾವು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇರ್ತೀವಲ್ವ. ಆವಾಗ ಈ ಒಂದೊಂದು ದಿನವೂ ಹೇಗೆ ಕಳೀತೈತೆ, ಒಂದೊಂದು ನಿಮಿಷವೂ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಹಂಗೆ ಫಸ್ಟ್ ಡೇ ಕಳೆದಾಯಿತು. ಇನ್ನು 2ನೇ ದಿನ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಯೋಗ ಹಾಲಿಗೆ ಹೋಗ್ತಾ ಇದ್ದೀವಿ. ಯೋಗ ಮಾಡೋದು ಅಂದರೆ ಉಸಿರಿನೊಂದಿಗೆ ಯೋಗ ಮಾಡೋದನ್ನು ನಮಗೆ ಹೇಳ್ಕೊಟ್ಟಿದ್ರು. ಬಟ್ ಏನಂದರೆ ಸುಮ್ಮನೆ ದೇಹನ ದಣಿಸೋದಲ್ಲ, ಉಸಿರಿನ ಮುಖಾಂತರ ಯೋಗ ಮಾಡೋದು ಹೇಗೆ ಅಂತ ಅಲ್ಲಿ ಹೇಳ್ಕೊಡ್ತಾರೆ. ಯೋಗ ಆಯಿತು. ಯೋಗ ಆದಮೇಲೆ ಮತ್ತೆ ಈ ಪ್ರಕೃತಿ ಮಧ್ಯೆ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ಮೆಲೋಡಿಯಾಗಿ ಮ್ಯೂಸಿಕ್ ಹಾಕಿರ್ತಾರೆ. ಆ ಪ್ರಕೃತಿ ಮಧ್ಯೆ ವಾಕಿಂಗ್ ಮಾಡೋದಾಗಿರಲಿ, ಯೋಗ ಮಾಡೋದಾಗಿರಲಿ, ಒಂದೊಂದು ಕ್ಷಣನೂ ತುಂಬ ಅದ್ಭುತವಾಗಿರುತ್ತೆ. ಬೆಳಗಿನ ಇಷ್ಟೆಲ್ಲ ಪ್ರೋಗ್ರಾಮ್ ಆದಮೇಲೆ ನಮಗೆ ಥೆರಪಿ ಇರುತ್ತೆ. ಥೆರಪಿ ಅಂದರೆ ನಾವು ಏನೇನು ಪ್ರಾಬ್ಲಮಿಗೆ ಹೋಗಿರ್ತೀವಿ ಅದ್ರ ಮೇಲೆ ನಮಗೆ ಥೆರಪಿ ಎಲ್ಲ ಹೇಳಿರ್ತಾರೆ. ಈಗ ತಲೆನೋವು ಅಂತ ಹೋದರೆ ಹೆಡ್ ಮಸಾಜ್ ಇರುತ್ತೆ. ಈಗ ಕಾಲು ನೋವು ಅಂತ ಹೋದರೆ ಮಂಡಿ ನೋವು ಮತ್ತು ಕಾಲು ನೋವು ಆ ಥರ, ಮತ್ತು ಬೆನ್ನು ನೋವು, ಸೊಂಟ ನೋವು, ನಾವು ಏನಂತ ಫಸ್ಟ್ ಡೇ ಹೋಗಿ ಬರ್ಸಿರ್ತೀವಿ ಅದ್ರ ಮೇಲೆ ನಮಗೆ ಚಿಕಿತ್ಸೆಗೆ ಬರೆದಿರ್ತಾರೆ. ಇಡೀ ಬಾಡಿ ಮಸಾಜ್ ಕೂಡ ಒಂದಿನ ಇರುತ್ತೆ. ನಾವು 5 days ಕೋರ್ಸಲ್ಲಿ ಇಡೀ ಬಾಡಿ ಮಸಾಜ್ 1 day ಇರುತ್ತೆ. ತುಂಬ ಅದ್ಭುತವಾಗಿರುತ್ತೆ ಇವೆಲ್ಲ. ಏನಂದರೆ ಬಾಯಲ್ಲಿ ಹೇಳೋದಕ್ಕಿಂತ ಅಲ್ಲಿ ಹೋಗಿ ಒಂದೊಂದು ಕ್ಷಣನ ಸವಿದ್ರೆ ಮಾತ್ರ ಅಲ್ಲಿದೇನು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಮಧ್ಯಾಹ್ನದ ಊಟ ಇದು. ಒಂದೊಂದು ಊಟ ಆಗಿರಲಿ ಅಷ್ಟೇ, ಒಂದು ಸ್ವಲ್ಪ ರೈಸು, ಒಂದು ಚಪಾತಿ, 2 ಥರದ ಪಲ್ಯ, ಹೆಲ್ತಿ ಊಟನೇ ನಾವು ತಿಂದು ಬಂದಿರೋದು 5 days ಕೂಡ. ಈ ರೀತಿ ಇನ್ನೊಂದು ಟೈಮ್ ಹಾಕ್ಸ್ಕೋಬೇಕು ಅಂತಲೇ ಅನಿಸಲ್ಲ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟಕ್ಕೆ ಹೊಟ್ಟೆನೂ ಫುಲ್ ತುಂಬೋಗ್ಬಿಡುತ್ತೆ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಮತ್ತೆ ಡಾಕ್ಟ್ರದ್ದು OPD ಇರುತ್ತೆ, ಅದನ್ನು ಮುಗಿಸ್ಕೊಂಡು ಮತ್ತು ಇನ್ನು ಸಂಜೆ ಸ್ನ್ಯಾಕ್ಸ್, ಡೈಲಿ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಕಾರ್ನ್ ಸಲಾಡ್, ಒಂದಿನ ಅವಲಕ್ಕಿ, ಒಂದಿನ ಮಂಡಕ್ಕಿ, ಅದೆಲ್ಲ ಅದ್ರ ಜೊತೆ ಮತ್ತು ಕಷಾಯನೂ ಕೊಡ್ತಾರೆ. ಟೀ ಕಾಫಿ ಇರೋರಿಗೂ ಬೆಳಗ್ಗೆ ಟೀ ಕಾಫಿ ಇರುತ್ತೆ, ಸಂಜೆ ಮಾತ್ರ ಕಷಾಯನೇ ಇರುತ್ತೆ. ಅದಾದಮೇಲೆ ಮತ್ತು ವಾಕಿಂಗ್ ಅಂದರೆ ಇಂಡೋರ್ ಗೇಮು, ಔಟ್ಡೋರ್ ಗೇಮು ಇರುತ್ತೆ. ಅದಕ್ಕೂ ಮುಂಚೆ ವಾಕಿಂಗ್ ಮಾಡ್ಬೋದು, ಸೈಕಲಿಂಗ್ ಮಾಡ್ಬೋದು, ಕ್ರಿಕೆಟ್ ಎಲ್ಲ ಇರುತ್ತೆ.
ಗೇಮ್ ಎಲ್ಲ ಆಡಿ ಮತ್ತೆ ವಾಕ್ ಮಾಡೋಣ, ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋಣ. ಇನ್ನೇನು ಸಂಜೆ ಮೆಲೋಡಿಯಾಗಿ ಮ್ಯೂಸಿಕ್ ಹಾಕಿರ್ತಾರೆ ವಿವೇಕಾನಂದರ ಸ್ಟ್ಯಾಚು ಮುಂದೆ. ಅದಂತೂ ಅದ್ಭುತವಾದಂಥ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷ, 10ರಿಂದ 15 ನಿಮಿಷ ಒಂದು ಮ್ಯೂಸಿಕ್ ಹಾಕಿರ್ತಾರೆ. ಆ ಒಂದು ಕ್ಷಣನ ಎಷ್ಟು ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗೋದೇ ಇಲ್ಲ. ಆ ಒಂದು 10-15 ನಿಮಿಷ ನಮ್ಮನ್ನೇ ನಾವು ಮರೆತಿರೋದು, ಸ್ವರ್ಗದಲ್ಲಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ನಮ್ಮನ್ನು ನಾವು ಮರೆತು ಕೂತಿರ್ತೀವಿ. ಅದೆಲ್ಲ ಆದಮೇಲೆ ಮತ್ತೆ ನೈಟ್ ಡಿನ್ನರು ಈ ರೀತಿ ಒಂದು ಕೋಸಂಬರಿ ಮತ್ತು ಪಲಾವ್ ಇಲ್ಲ ಏನಾದರೂ ಒಂದು ಕಿಚಡಿ ಥರದ್ದಿರುತ್ತೆ, ಮತ್ತು ಸೂಪ್ ಇರುತ್ತೆ. ಅದನ್ನು ಊಟ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ವಾಕಿಂಗ್ ಮಾಡಿಕೊಂಡು, ವಾಕ್ ಮಾಡುವಾಗ ಇಡೀ ಗ್ರೌಂಡಲ್ಲೇ ಅಲ್ಲಲ್ಲೇ ಜೋಕಾಲಿ ಕೂಡ ಇಟ್ಟಿರ್ತಾರೆ. ರೆಸ್ಟ್ ಮಾಡೋಕೆ ಅಂತಲೂ ಆಗಿರ್ಬೋದು, ಇಲ್ಲ ಅಲ್ಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು, ಪ್ರಕೃತಿ ಮಧ್ಯೆ ಅಂತಲೂ ಇರ್ಬೋದು. ನಾವು ನನ್ನ ತಂಗಿ ಇದೇ ರೀತಿ ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಂಡೋರ್ ಗೇಮ್ ಆಟಾಡೋಕ್ಕೆ ಹೋಗ್ತಾಯಿದ್ದೀವಿ. ಫ್ಯಾಮಿಲಿ ಮನೆ ಎಲ್ಲ ಬಿಟ್ಟೋಗಿರ್ತೀವಿ, ಆದರೂ ಒಂದು ಕ್ಷಣವೂ ನೆನಪಾಗೋದೇ ಇಲ್ಲ ಮನೆ ಕಡೆ. ಅಷ್ಟು ಅಲ್ಲೇ ತಲ್ಲೀನರಾಗಿರ್ತೀವಿ. ಅಂದರೆ ನಾವೊಂದು ಗುರು ಭಕ್ತಿಯಿಂದ ಬಂದಿರ್ತೀವಿ ಅಂದರೆ ಗುರುಗಳು ನಮ್ಮನ್ನು ಮನೆ ಕಾಯ್ತಾ ಇರ್ತಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗೇ ಇರ್ತಾರೆ ಅನ್ನೋದೊಂದು ನಂಬಿಕೆಯಿಂದ ನಮ್ಮನ್ನು ನಾವೇ ಮರೆತು ಅಲ್ಲಿ ಜೀವಿಸ್ತಾ ಇರ್ತೀವಿ. ಅಷ್ಟು ಒಂದೊಂದು ಕ್ಷಣವೂ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಇದೇ ರೀತಿ 2ನೇ ದಿನವೂ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೆಲ್ಲ ಆಯಿತು 2ನೇ ದಿನ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೊಸ ವೀಡಿಯೋ ಜೊತೆ 3rd ಡೇ ವೀಡಿಯೋ ಜೊತೆ ನಾನೇ ಮುಂದೆ ಸಿಗ್ತೀನಿ. Until then, take care. Bye bye. Lots of love.